ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಾದಾಮ್ ಕುಲ್ಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ನಾನು 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದು ವೆನಿಲಾ ಫ್ಲೇವರ್ ಇರೋ ಅಂಥ ಕಸ್ಟರ್ಡ್ ಪೌಡರು. ಈಗ 2 ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಲೀಟ್ರು ನಂದಿನಿ ಹಾಲು ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ತಗೊಳ್ಬೋದು ಹಾಲು, ಬಟ್ ನಂದಿನಿ ಹಾಲು ತಗೊಳ್ಳೋದ್ರಿಂದ ಸ್ವಲ್ಪ ಕೆನೆ ಅನ್ನೋದು ಅದರಲ್ಲಿ ಜಾಸ್ತಿ ಇರುತ್ತೆ. ಕುಲ್ಫಿ ಮಾಡಬೇಕಾದ್ರೆ ನಮಗೆ ಮೇಯ್ನ್ ಕೆನೆ ಅನ್ನೋದು ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಆರೆಂಜ್ ಕಲರ್ ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ನಮಗೆ ಕೆನೆ ಚೆನ್ನಾಗಿ ಕಟ್ಟುತ್ತೆ ಮತ್ತು ಬಾದಾಮ್ ಕುಲ್ಫಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅದು ಕಸ್ಟರ್ಡ್ ಪೌಡರ್, ಬಾದಾಮ್ ಪೌಡರ್ ಏನು ಹಾಕ್ಕೊಂಡಿದ್ವಿ ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿನಲ್ಲಿ ಹಾಲು ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಏನು ಕೆನೆ ಕಟ್ಟುತ್ತೆ ಅದನ್ನು ಜಾಸ್ತಿ ಕಟ್ಟಕ್ಕೆ ಬಿಡಬೇಡ್ದು. ನಾವು ಅದನ್ನು ತೆಗಿತಾ ಹೋಗಬೇಕು. ಅದನ್ನು ಸೈಡಲ್ಲಿ ಏನಿರುತ್ತೆ ಅದನ್ನು ತೆಗೆದು ಹಾಲಲ್ಲೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದೊಂದು ಐಸ್ ಕ್ರೀಮ್ ಇದು ಒಂದು ಅರ್ಧ ಗಂಟೆನಲ್ಲಿ ಆಗಿಬಿಡುತ್ತೆ. ಬಟ್ ನಮಗೆ ಸೆಟ್ಟಿಂಗ್ ಅನ್ನೋದು ಮಾತ್ರ ಲೇಟ್ ಆಗೋದು. ಸೊ ಒಂದು ನೈಟ್ ಬಿಟ್ಟರೆ ಸೆಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಾಲು ಚೆನ್ನಾಗಿ ಕುದಿ ಬರ್ತೈತೆ ನೋಡಿ. ಇವಾಗ ಹಾಲು ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಇದಾದಮೇಲೆ ನಾವೀಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬಂದುಬಿಟ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ಇದು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸಿರೋದು. ನಾನು 125 ml ಅಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ಇಲ್ಲಿ. ಈಗ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗೆ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು ಹಾಲನ್ನ. ಈ ರೀತಿ ಚೆನ್ನಾಗಿ ಉಕ್ಕಿ ಬಂದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಇದು ಆಗಿದೆ ನೋಡಿ. ಇವಾಗ ಕಸ್ಟರ್ಡ್ ಪೌಡರ್ದೇನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರು ಹಾಲು ಹಾಕ್ಕೊಂಡಾಗ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಸಿಮ್ಮಲ್ಲೇ ತಿರುಗಿಸ್ಕೊಳ್ತಾ ಇದ್ದೀನಿ. ಆಮೇಲಿಂದ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಚೆನ್ನಾಗಿ ಒಂದು ತಿಕ್ನೆಸ್ ಬರೋ ಗಂಟ ನಾನು ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ನಾವು ಸ್ಟಾಪ್ ಮಾಡಬಾರ್ದು, ಹಾಲನ್ನ ತಿರುಗಿಸ್ತಾನೆ ಇರಬೇಕು. ಇಲ್ಲಾಂದರೆ ಒಂದೇ ಕಡೆಗೆ ಸ್ವಲ್ಪ ಗಟ್ಟಿ ಅನ್ನೋದು ಬಂದ್ಬಿಡುತ್ತೆ. ಸೊ ಕಸ್ಟರ್ಡ್ ಪೌಡರ್ದು ಹಾಕಿದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡಿ ಅದಕ್ಕೆ ಗಟ್ಟಿ ಆಗಿದೆ. ಸೊ ನಮಗೆ ಇದು ಕರೆಕ್ಟ್ ಮೆಥಡಲ್ಲಿ ಆಗಿದೆ ಈಗ. ಸೊ ನಾನು ಸ್ಟವ್ ಆಫ್ ಮಾಡಿ ರೂಮ್ ಟೆಂಪ್ರೇಚರ್ಗೆ ಇದು ಬರೋ ಗಂಟ ಇಡ್ತಾಯಿದ್ದೀನಿ. ಈಗ ರೂಮ್ ಟೆಂಪ್ರೇಚರ್ಗೆ ನಮಗೆ ಬಾದಾಮ್ ಮಿಕ್ಸು ರೆಡಿಯಾಗಿದೆ ನೋಡಿ. ಅದಕ್ಕಿದ್ರೆ ಸಾಕು. ನಮ್ಗೆ ಸೌಟಲ್ಲಿ ಅದು ಲಿಕ್ವಿಡ್ ಫಾರ್ಮ್ ಏನಿರುತ್ತೆ ಅದು ಹಂಗೆ ತಿಕ್ಕಾಗಿ ಕಾಣಿಸ್ಬೇಕು. ಈಗ ಒಂದು ಲೋಟಕ್ಕೆ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಕವರ್ನ ಕ್ಲೋಸ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಐಸ್ ಕ್ರೀಮ್ ಸ್ಟಿಕ್ಕು ಮಧ್ಯ ಸ್ವಲ್ಪ ಕಟ್ ಮಾಡಿಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಳ್ತಾ ಇದ್ದೀನಿ. ನಮಗೆ ಸ್ಟ್ರೈಟಾಗಿ ಬರೋಲ್ಲ ಇಲ್ಲ ಅಂದರೆ ಇಟ್ಟಾಗ. ಸೊ ನಾನು ಕವರ್ ಹಾಕಿ ಈಗ ನೋಡಿ ತೋರಿಸೋ ಥರ ಇಡ್ತಾಯಿದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕುಲ್ಫಿ. ನೀವು ಮನೇಲಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಈಗ ಇದೇ ರೀತಿ ಎಲ್ಲ ಮಾಡಿ ಇವಾಗ ಒಂದು ನೈಟ್ ಫುಲ್ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಇದು ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇರೋದು. ಇವಾಗ ರಬ್ಬರ್ ಬ್ಯಾಂಡು ಕವರ್ ತೆಗೆದಿದ್ದೀನಿ ನೋಡಿ. 1 ಸೆಕೆಂಡ್ ನೀರಲ್ಲಿ ಇಟ್ಟರೆ ಸಾಕು, ಅದು ನಮಗೆ ಕುಲ್ಫಿ ಬಿಟ್ಕೊಳ್ಳುತ್ತೆ ನೋಡಿ. ತುಂಬ ಟೇಸ್ಟಿಯಾಗಿರೋವಂಥ ಬಾದಾಮ್ ಕುಲ್ಫಿ ರೆಡಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.